ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಗೌಡ. ಸೊ ಯೂಶ್ವಲಿ ನಾನು ಬೆಳಗ್ಗೆ ಎದ್ದ ಕೂಡಲೇ ತಲೆಗೆ ಆಯಿಲ್ನ ಅಪ್ಲೈ ಮಾಡ್ಕೊಳ್ತೀನಿ. ಅಂದರೆ ಯಾವತ್ತು ನಾನು ತಲೆ ಸ್ನಾನ ಮಾಡ್ಕೊಳ್ತೀನಿ ನೋಡಿ, ಅವತ್ತು ಎದ್ದ ಕೂಡಲೇ ನಾನು ತಲೆಗೆ ಆಯಿಲ್ನ ಅಪ್ಲೈ ಮಾಡ್ಕೋತೀನಿ. ಅಪ್ಲೈ ಮಾಡಿದಾದಮೇಲೆ ನನ್ನ ಕೆಲಸಗಳನ್ನ ನೋಡ್ಕೋತೀನಿ. ಒನ್ ಡೇ ಬಿಫೋರ್ ಎಣ್ಣೆ ಹಚ್ಕೊಂಡು ಹಾಗೆ ಬಿಡೋ ಅಭ್ಯಾಸ ನನಗಿಲ್ಲ. ಸ್ವಲ್ಪ ಸ್ಕಿನ್ ಅಲರ್ಜೀಸ್ ಕೂಡ ಆಗತ್ತೆ ನನಗೆ. ಒಂದಿನ ಮುಂಚೆನೇ ಎಣ್ಣೆ ಹಚ್ಚಿ ಓವರ್ನೈಟ್ ಬಿಡೋದ್ರಿಂದ ಆ ಥರದ್ದೆಲ್ಲ ಸ್ಕಿನ್ ಅಲರ್ಜೀಸ್ ಆಗುತ್ತೆ, ಮುಖದಲ್ಲಿ ಪಿಂಪಲ್ಸ್ ಆ ಥರದ್ದು. ಸೊ ಹಾಗಾಗಿ ಅದನ್ನು ಅಭ್ಯಾಸ ಮಾಡ್ಕೊಂಡಿಲ್ಲ ನಾನು. ಅಂದರೆ ಒನ್ ಡೇ ಬಿಫೋರೇ ಎಣ್ಣೆ ಹಚ್ಚಿ ಹಾಗೆ ಬಿಡೋದು ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡಿಲ್ಲ. ನಾನು ಯಾವಾಗ ಸ್ನಾನ ಮಾಡ್ಕೊಳ್ತೀನಿ ತಲೆ ಸ್ನಾನ, ಅವತ್ತಿನ ದಿನ ಬೆಳಗ್ಗೆ ಎದ್ದ ಕೂಡಲೇ ತಲೆಗೆ ಫಸ್ಟ್ ಮಾಡೋ ಕೆಲಸ, ನಾನು ಎದ್ದಿದ್ದ ಕೂಡಲೇ ಎದ್ದಿದ್ದ ತಕ್ಷಣವೇ ನಾನು ಫಸ್ಟ್ ಮಾಡೋ ಕೆಲಸನೇ ತಲೆಗೆ ಎಣ್ಣೆ ಹಚ್ಚೋದು. ಸೊ ಫಸ್ಟ್ ತಲೆಗೆ ಎಣ್ಣೆ ಹಚ್ಚಿ ಅದಾದಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೋತೀನಿ. ಸೊ ಅಷ್ಟರಲ್ಲಿ ನನ್ನ ತಲೆಗೆ ಎಣ್ಣೆ ಕೂಡ ಅಬ್ಸರ್ವ್ ಆಗುತ್ತೆ, ಅಷ್ಟು ಟೈಮ್ ತಗೊಳ್ಳುತ್ತೆ. ಹಾಗಾಗಿ ಫಸ್ಟ್ ಎದ್ದ ಕೂಡಲೇ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈಗ ಮುಂದಿನ ಕೆಲಸಗಳನ್ನ ನೋಡ್ಕೊಳ್ಳೋಣ ಅಂತ ನೋಡ್ಕೊಳ್ತಾ ಇದ್ದೆ. ಅದಾದಮೇಲೆ ನಾನು ಈಗ ನೆಲ ಒರೆಸ್ಕೊಂಡು ಬರ್ತಾಯಿದ್ದೆ. ಒಳಗಡೆಯಿಂದ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಂದೆ. ಈಗ ಇನ್ನೇನು ಫೈನಲಾಗಿ ಹೊರಗಡೆ ಬಂದು ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ಸ್ಟೆಪ್ಗಳೆಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೇ ನೆಲ ವಾಶ್ ಮಾಡ್ಕೊಂಡು ಬಂದ್ರೂ ಸ್ಟೆಪ್ಗಳನ್ನ ಮಾತ್ರ ಯಾವತ್ತೂ ಒರೆಸ್ದೇ ಬಿಡಲ್ಲ. ಅಂದರೆ ಪ್ರತಿ ಸಾರಿ ನೆಲ ಒರೆಸ್ಬೇಕಾದ್ರೂ ಸ್ಟೆಪ್ಗಳನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಅಂದರೆ ಅದಕ್ಕೆ ಮೇಲೆ ಹತ್ತಿ ಒರೆಸೋದು ಯಾರು ಅಂತ ಏನು ಬಿಡಲ್ಲ. ಪ್ರತಿ ಸಾರಿನೂ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಸ್ಟೆಪ್ಗಳನ್ನ. ಬಟ್ ಎಷ್ಟೇ ಕ್ಲೀನ್ ಮಾಡಿದ್ರೂ ಅಷ್ಟೇ ಧೂಳು ಕೂತ್ಕೊಂಡಿರುತ್ತೆ ಹೊರಗಡೆ. ಸ್ಟೆಪ್ ಮೇಲೆ ಎಕ್ಸ್ಪೆಷಲಿ ಜಾಸ್ತಿ ಕೂತ್ಕೊಂಡಿರುತ್ತೆ. ಸೊ ಹಾಗಾಗಿ ಪ್ರತಿ ಸಾರಿನೂ ಒರೆಸ್ಕೊಳ್ಬೇಕಾಗತ್ತೆ, ಪ್ರತಿದಿನವೂ ಒರೆಸ್ಕೊಳ್ಬೇಕಾಗತ್ತೆ ಸ್ಟೆಪ್ಗಳನ್ನ. ನೆಲ ವಾಶ್ ಮಾಡಿದ್ದಾಯಿತು. ಈಗ ಪೂಜೆಗೆ ಹೂಗಳನ್ನ ಕಟ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಪೂಜೆಗೆ ಪ್ರತಿ ಸಾರಿನೂ ಯೂಶ್ವಲಿ ನಮ್ಮಮ್ಮನೇ ಕಟ್ಕೊಡೋದು ಹೂಗಳನ್ನ. ನಾನು ಯಾವತ್ತೂ ಬೆಳಗ್ಗೆ ಟೈಮು ಅಂದರೆ ಹೂವನ್ನೆಲ್ಲ ಕಟ್ಕೊಂಡು ಕೂತ್ಕೊಂಡು ಪೂಜೆ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಮಧ್ಯಾಹ್ನದ ಮೇಲೆ ಪೂಜೆ ಮಾಡಿ ಅಭ್ಯಾಸ ಇಲ್ಲ ನನಗೆ. ಹಾಗಾಗಿ 12 ಗಂಟೆ ಒಳಗಡೆನೇ ಪೂಜೆ ಆಗಿಬಿಡಬೇಕು. ಹಾಗಾಗಿ ನೆಲ ಕಸ ಅದೆಲ್ಲನೂ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ದೇವ್ರ ಫೋಟೋಸ್ ಅದು ಇದು ಪೂಜೆ ಸಾಮಾನುಗಳೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಗ್ಬಿಡುತ್ತೆ ಅಂತ ನಮ್ಮಮ್ಮನೇ ಪ್ರತಿ ಸಾರಿನೂ ಹೂ ಎಲ್ಲ ಬಿಡಿಸ್ಕೊಟ್ಟು ಕಟ್ಕೊಟ್ಟು ಎಲ್ಲ ರೆಡಿ ಮಾಡ್ತಾರೆ. ಬಟ್ ಇವತ್ತು ನಮ್ಮಮ್ಮ ಏನೋ ಬೇರೆ ಕೆಲಸ ಮಾಡ್ತಾಯಿದ್ದಾರೆ, ಬ್ಯುಸಿ ಇದ್ದಾರೆ ಅಂತ ನಾನೇ ಹೂಗಳನ್ನ ಕಟ್ಕೊಳ್ತಾ ಇದ್ದೆ. ಸೊ ಅದಾದಮೇಲೆ ಸ್ನಾನ ಮಾಡಿಕೊಂಡು ಪೂಜೆನೂ ಕೂಡ ಮಾಡಿದ್ದಾಯಿತು. ನನಗೆ ದೇವ್ರ ಫೋಟೋಗಳಿಗೆ ಈ ರೀತಿ ಹೂಗಳನ್ನ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡೋದ್ರೆ ತುಂಬಾ ಇಷ್ಟ. ನನಗೆ ನೋಡೋಕ್ಕೆ ಖುಷಿಯಾಗತ್ತೆ ಅಷ್ಟು ಹೂಗಳನ್ನ ಹಾಕಿ ಪೂಜೆ ಮಾಡೋದು. ಸೊ ಅದಾದಮೇಲೆ ನಮ್ಮ ಗಿಡದಲ್ಲಿ ಈಗ ಬದನೆಕಾಯಿ ಗಿಡ ನೋಡ್ತಾ ಇರ್ಬೋದು. ನಮ್ಮದು ಮಿನಿ ಗಾರ್ಡನ್ ಅಂತಲೇ ಹೇಳ್ಬೋದು ಮನೆ ಮುಂದೆ. ಅಂದರೆ ಎಲ್ಲ ಕಲರ್ ರೋಸ್ಗಳು, ಕಲರ್ ದಾಸವಾಳ ಹೂವು ಮತ್ತು ಸೇವಂತಿಗೆ ಈ ಥರ ಹೂಗಳದೆಲ್ಲನೂ ಗಿಡಗಳನ್ನ ಹಾಕಿದ್ದೀವಿ. ಅದಿನ್ನೂ ಅಷ್ಟು ದೊಡ್ಡದಾಗಿಲ್ಲ. ಬಟ್ ಅಷ್ಟರಲ್ಲಿ ನಮ್ಮಮ್ಮ ತರಕಾರಿ ಗಿಡಗಳನ್ನ ಬೆಂಡೆಕಾಯಿ, ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಈ ಥರದ್ದೆಲ್ಲನೂ ಹಾಗಲಕಾಯಿ ಎಲ್ಲನೂ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಅವೇ ಜಾಸ್ತಿ ಆಗಿಬಿಟ್ಟಿದೆ. ಇದು ಹೂವಿನ ಗಾರ್ಡನ್ ಆಗಿಲ್ಲ, ಇದೆಲ್ಲ ತರಕಾರಿ ಗಾರ್ಡನ್ ಆಗಿಬಿಟ್ಟಿದೆ. ಬಟ್ ಆದರೆ ಓಕೆ, ಅವೇನು ತುಂಬ ದಿನ ಇರಲ್ವಲ್ಲ ಗಿಡಗಳು. ಸೊ ಈಗ ನಮ್ಮಪ್ಪ ಔಷಧಿ ಹೊಡಿತಾರೆ ಅಂತ ನಾನು ಬದನೆಕಾಯಿ ಎಲ್ಲನೂ ಕಿತ್ಕೊಂಡು ಹೋಗೋಣ ಅಂತ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಒಳಗಡೆ ಕಿತ್ಕೊಂಡು ಹೋದರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಒಣಗೋಗುತ್ತೆ. ಗಿಡದಲ್ಲಾದರೂ ಇದ್ದರೆ ಫ್ರೆಶ್ ಆಗಿರುತ್ತೆ, ಬೇಕಂತ ಕಿತ್ಕೊಳ್ಬೋದು ಅಂತ ಹಂಗೆ ಬಿಡ್ತೀನಿ. ಬಟ್ ಇವತ್ತು ತುಂಬ ಜಾಸ್ತಿ ಯಾವುದೆಲ್ಲ ದೊಡ್ಡದು ಆಗಿಬಿಟ್ಟಿತ್ತು, ಅಂದರೆ ಬೀಜ ಆಗಿಬಿಡುತ್ತೆ ಇನ್ನು ಕಿತ್ತಿಲ್ಲ ಅಂದರೆ ಅನ್ನೋ ಅಂಥದ್ದನ್ನ ಮಾತ್ರ ಕಿತ್ಕೊಂಡು ಬಂದೆ. ಮಿಕ್ಕಿರೋದೆಲ್ಲನೂ ಹಾಗೆ ಬಿಟ್ಟೆ. ಏಕೆಂದರೆ ಒಂದೆರಡು ದಿನ ಮತ್ತೆ ಕಿತ್ಕೊಳ್ಬೋದಲ್ವ. ಹಾಗಾಗಿನ ದೊಡ್ಡದು ಮಾತ್ರ ಕಿತ್ಕೊಂಡು ಬಂದು ಇಟ್ಕೊಂಡೆ. ಮಿಕ್ಕಿರೋದೆಲ್ಲ ಹಾಗೆ ಇರಲಿ ಪರವಾಗಿಲ್ಲ, ಏನಾಗಲ್ಲ ಅಂತ. ಅಂದರೆ ಒಳಗಡೆ ಇಟ್ಕೊಂಡು ಫ್ರೆಶ್ಶಾಗಿ ಇರೋದೇ ಇಲ್ಲ. ಫ್ರೆಶ್ಶಾಗಿ ಕಿತ್ಕೊಂಡು ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಕೋಕ್ಕೂ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಸಾಂಬಾರುಗಳು ಮಾಡೋಕ್ಕೆ. ಒಣಗಿದ್ರೆ ಆಲೆ ಹೆಚ್ಚಿ ಬಾಡೋಗಿದೆ ಅಂತ ಫೀಲ್ ಬರುತ್ತೆ ನಮಗೆ ಕಿತ್ಕೊಂಡು ಬಂದು ಇಟ್ಕೊಂಡ್ರೆ. ಸೊ ಹಾಗಾಗಿ ಈಗ ನಮ್ಮಪ್ಪ ಅಂದರೆ ಹೊಲದಲ್ಲಿ ಯಾವಾಗಲೂ ಔಷಧಿಗಳನ್ನ ಹೊಡಿತಾ ಇರ್ತಾರಲ್ವ, ಅದೇ ಔಷಧಿ ಇನ್ನು ಸ್ವಲ್ಪ ಮಿಕ್ಕಿರುತ್ತೆ ಡ್ರಮ್ಮಲ್ಲಿ.
ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮನೆ ಹತ್ರ ಇರುವಂಥ ಗಿಡಗಳಿಗೆ, ತರಕಾರಿ ಗಿಡಗಳಿಗೆ ಮತ್ತು ಹೂವಿನ ಗಿಡಗಳಿಗೆ ಎಲ್ಲದಕ್ಕೂ ಸ್ಪ್ರೇ ಮಾಡ್ತಾ ಇರ್ತಾರೆ. ಆಗಾಗ ಹಣ್ಣಿನ ಗಿಡಗಳಿಗೆ ಎಲ್ಲದಕ್ಕೂ ಮಾಡ್ತಾ ಇರ್ತಾರೆ ಸ್ಪ್ರೇಗಳನ್ನ. ಅಂದರೆ ಯಾವುದೇ ರೀತಿ ರೋಗ ಏನಾದರೂ ಇದ್ರೂ ಹೋಗಲಿ ಅನ್ನೋ ಕಾರಣಕ್ಕೆ ಯಾವಾಗಲೂ ಅಲ್ಲಿ ಇದೆಲ್ಲನೂ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಇಲ್ಲಿ ಕೂಡ ಸ್ಪ್ರೇನ ಹಾಕ್ತಾರೆ. ಹಾಗಾಗಿ ಗಿಡಗಳೆಲ್ಲನೂ ಚೆನ್ನಾಗಿ ರೋಗ ಇಲ್ಲದಂತೆ ಚೆನ್ನಾಗಿರ್ತವೆ. ಅದರಲ್ಲೂ ಎಕ್ಸ್ಪೆಷಲಿ ಈ ಥರ ಒಂಟೆಳೆ ದಾಸವಾಳ ಇರುತ್ತಲ್ಲ, ಸಿಂಗಲ್ ಲೇಯರ್ ದಾಸವಾಳ, ಹಿಬಿಸ್ಕಸ್ ಅಂತ ಏನು ಹೇಳ್ತೀವಿ, ಅದು ಜಾಸ್ತಿ ರೋಗಗಳು ಬರುತ್ತೆ. ಈ ರೀತಿ ಸ್ಪ್ರೇ ಮಾಡ್ತಾ ಇದ್ದರೆ ಸ್ವಲ್ಪ ರೋಗಗಳು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ಥರ ಅಂದರೆ ಅದೊಂದಕ್ಕೆ ಅಂತಲ್ಲ, ಬೇರೆ ಎಲ್ಲ ಗಿಡಗಳಿಗೂ ರೋಗಗಳು ಬರ್ತಾನೆ ಇರುತ್ತೆ, ಜೋನಿ ಬೀಳ್ತಾ ಇರುತ್ತೆ. ಹಾಗಾಗಿ ಆ ಸ್ಪ್ರೇಗಳನ್ನೆಲ್ಲ ಇಲ್ಲೂ ಕೂಡ ಹೊಡೆದ್ರೆ ಅಲ್ಲಿ ಈ ಥರ ಸ್ಪ್ರೇಗಳನ್ನೆಲ್ಲ ಯೂಸ್ ಮಾಡಿ ಮಿಕ್ಕಿರೋದನ್ನ ಇಲ್ಲಿ ತಂದು ಇದಕ್ಕೂ ಕೂಡ ಹೊಡಿತಾರೆ. ನಮ್ಮ ಮನೇಲಿ ಹಲಸಿನ ಮೂಡೆ ಕೂಡ ಚೆನ್ನಾಗಿ ಬಿಟ್ಟಿದ್ದಾವೆ. ಸೊ ಅದಾದಮೇಲೆ ಈಗ ಒಳಗಡೆ ಬಂದು ದೋಸೆ, ಇವತ್ತು ನಮ್ಮ ಮನೇಲಿ ದೋಸೆಗೆ ಹಾಕೋಣ ನೀರು ದೋಸೆ. ನಮ್ಮ ಮನೇಲಿ ಯೂಶ್ವಲಿ ಜಾಸ್ತಿ ಮಾಡ್ತೀವಿ ನೀರು ದೋಸೆನ, ಅಂದರೆ ಮಸಾಲೆ ದೋಸೆನೂ ಕೂಡ ಜಾಸ್ತಿನೇ ಮಾಡ್ತೀವಿ. ಬಟ್ ತುಂಬ ಬೇಗ ನೆನೆಸ್ಕೊಂಡ ತಕ್ಷಣ ಮಾಡ್ಬೋದು ಅಂದರೆ ನೀರು ದೋಸೆ. ಅದರಲ್ಲೂ ಎಕ್ಸ್ಪೆಷಲಿ ನಮ್ಮನೆ ಅಂಚಲ್ಲಿ ನೀರು ದೋಸೆ ಯಾವ ಅಂಚಲ್ಲಿ ಹಾಕಿದ್ರೂ ನೀರು ದೋಸೆ ತೆಳ್ಳಗೆ ಚೆನ್ನಾಗಿ ಬರ್ತವೆ. ಅಂದರೆ ಮುಂಚಿತನೇ ಪ್ರಿಪೇರ್ ಮಾಡಿ ಹಿಟ್ಟನ್ನ ರೆಡಿ ಮಾಡಿಡಬೇಕು ಅನ್ನೋಂಥದ್ದು ಏನೂ ಇಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಆವಾಗಲೇ ಇನ್ಸ್ಟಾಂಟಾಗಿ ಈಗ ಏನು ತಿಂಡಿ ಮಾಡೋದು ಅಂತ ನೆನೆಸ್ಕೊಂಡ ತಕ್ಷಣ ಮನೆಯಲ್ಲಿ ಅಕ್ಕಿ ಹಿಟ್ಟು ಹಾಕಿ ರೆಡಿ ಮಾಡಿಸಿ ಇಟ್ಕೊಂಡಿರ್ತೀವಿ. ಅಕ್ಕಿ ಹಿಟ್ಟು ನೀರಲ್ಲಿ ಕಲಸಿ ಹಂಚಿನ ಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿ ತೆಳುವಾಗಿ ಬರ್ತವೆ. ನಮ್ಮ ಮನೇಲಂತೂ ಎಕ್ಸ್ಪೆಷಲಿ ಜಾಸ್ತಿ ಎಲ್ಲ ಏನೇ ಹಂಚಲ್ಲಿ ಮಸಾಲೆ ದೋಸೆ ಹಾಕಿರೂ ಬರ್ತವೆ, ನೀರು ದೋಸೆ ಹಾಕಿರೂ ಬರ್ತವೆ. ಹಂಚುಗಳು ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಕ್ವಿಕ್ಕಾಗಿ ಆಗ್ತವೆ ಅಲ್ವಾ ನೆನೆಸ್ಕೊಂಡ ತಕ್ಷಣ. ಬೇರೆ ಏನಾದರೂ ಮಾಡಬೇಕು ಅಂದರೆ ಸ್ವಲ್ಪ ಪ್ರಿಪ್ರೇಷನ್ ಮುಂಚೆನೇ ಮಾಡಿರಬೇಕು. ಹಾಗಾಗಿ ಇದು ನೀರು ದೋಸೆ ಈಸಿ ಅಂತ ಅನಿಸುತ್ತೆ, ಕಲಿಸ್ಬಿಟ್ಟು ಬೇಗ ಹಾಕೋದು. ಸೊ ಹಾಗಾಗಿ ಇವತ್ತು ನೀರು ದೋಸೆ, ಆಲೂಗೆಡ್ಡೆ ಪಲ್ಯ. ಈ ರೀತಿ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿ ಮಾಡೋ ಆಲೂಗೆಡ್ಡೆ ಪಲ್ಯ ನಮ್ಮ ಮನೆಯಲ್ಲಿ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಇತ್ತೀಚೆಗೆ. ಅಂದರೆ ಅದೇ ರೀತಿ ಎಲ್ಲನೂ ಪೀಸಾಗಿ ಕಟ್ ಮಾಡಿ ಫ್ರೈ ಮಾಡೋ ಪಲ್ಯನೇ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಸೊ ನನಗಂತೂ ಜಾಸ್ತಿ ಇಷ್ಟ ಆಗುತ್ತೆ ಈ ರೀತಿ ಸ್ಮ್ಯಾಶ್ ಮಾಡಿರೋ ಪಲ್ಯ. ದೋಸೆ, ಮಸಾಲೆ ದೋಸೆಗೆ ಚೆನ್ನಾಗಿರುತ್ತೆ, ಬಟ್ ಈ ನೀರು ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಟಿಫನ್ನ ಮಾಡಿದಾಯಿತು. ದೋಸೆ ಪಲ್ಯ ಎಲ್ಲರೂ ಕೂತ್ಕೊಂಡು ತಿಂದಿದ್ದಾಯಿತು. ಪಾತ್ರೆಗಳೆಲ್ಲ ಇತ್ತು, ಪಾತ್ರೆಗಳೆಲ್ಲ ವಾಶ್ ಮಾಡಿ ಎತ್ತಿಟ್ಟೆ. ಅದಾದಮೇಲೆ ಅನಿಸ್ತು ಅಕ್ಕರವ್ರಿಗೆ ಹೋಗ್ಬಿಟ್ಟು ಎಳನೀರು ಮತ್ತು ಏನಾದರೂ ತೊಗೊಂಡು ಬರೋಣ, ಸ್ವಲ್ಪ ದಾಳಿಂಬೆ ಅದೆಲ್ಲನೂ ತೊಗೊಂಡು ಬರೋಣ ಅಂತ ಸಡನ್ನಾಗಿ ಕೂತ್ಕೊಂಡು ಪೂಜೆ ಎಲ್ಲ ಮುಗಿದು ಟಿಫನ್ನೆಲ್ಲ ಮುಗಿದು ಎಲ್ಲನೂ ಆದಮೇಲೆ ನೆನೆಸ್ಕೊಂಡೆ ಸಡನ್ನಾಗಿ ಮಧ್ಯಾಹ್ನ ಅಷ್ಟರಲ್ಲಿ. ಸೊ ಹೋಗ್ಬರೋಣ ಅಂತ. ಹಾಗೆ ನಮ್ಮ ಮಾವನ ಮಗ ಕೂಡ ಬಂದಿದ್ದ, ಅವನ್ನ ಕರ್ಕೊಂಡು ನಮ್ಮ ಅಕ್ಕರವ್ರಿಗೆ ಬಂದು ಈಗ ತೋಟದ ಹತ್ರ ಬಂದಿದ್ದೀನಿ. ಎಳ್ಳೀರು ಕೀಳಿಸ್ಕೊಳ್ತಾ ಇದ್ದೀನಿ ತೊಗೊಂಡೋಗೋಣ ಊರಿಗೆ ಅಂತ. ನಮ್ಮ ಅತ್ತಿಗೆ ಕೂಡ ಬಂದಿದ್ದಾರೆ ಊರಲ್ಲಿ, ನಮ್ಮ ಅತ್ತಿಗೆ ನಮ್ಮ ಅಣ್ಣ ಎಲ್ಲರೂ ಇದ್ದಾರೆ ಮನೇಲಿ. ಹಾಗಾಗಿ ತೊಗೊಂಡೋಗೋಣ ಅಂತ ಬಂದೆ. ಅಂದರೆ ನಾನು ಯೂಶ್ವಲಿ ಎಷ್ಟೇ ಬಲವಂತ ಮಾಡಿದ್ರು ಏನೇ ತೊಗೊಂಡೋಗಿ ಬಾ ಅಂತ ಅಂದರೂ ಹೋಗಲ್ಲ. ನನಗನ್ನಿಸ್ತು ಹೋಗಬೇಕು ತೊಗೊಂಡು ಬರೋಣ ಅಂತ. ಹಾಗಾಗಿ ಸಡನ್ನಾಗಿ ಎದ್ದು ಬಟ್ಟೆ ಹಾಕ್ಕೊಂಡು ಹೊರಟುಬಿಟ್ಟೆ ಅಷ್ಟೇ. ಅನಿಸಿದ್ರೆ ನಾನು ಆ ಕ್ಷಣಕ್ಕೆ ಅನಿಸ್ಬಿಟ್ರೆ ನಾನು ಹೋಗ್ಬಿಡ್ತೀನಿ, ಮಾಡಿಬಿಡ್ತೀನಿ. ಸೊ ಅನಿಸಿಲ್ಲ ಅಂದರೆ ಹಂಗೆ ಕಾಲ ಕಳೀತಾ ಇರ್ತೀನಿ. ಹಾಗೆ ಈಗ ಫೈನಲಾಗಿ ನಾನು ಕೂಡ ಒಂದೆರಡು ಎಳ್ನೀರನ್ನ ಕುಡ್ಕೊಳ್ತಾ ಇದ್ದೀನಿ ಇಲ್ಲೇ. ಎಳ್ನೀರು ಕುಡ್ದಾದ್ಮೇಲೆ ಇವರು ತೋಟದಲ್ಲಿ ಬಂದಾದ ಪ್ರತಿ ಸಾರಿನೂ ಅನ್ಸೋದಿಷ್ಟೇ, ಯಪ್ಪ ನನಗೆ ಹೊಲದಲ್ಲಿ ಜಸ್ಟ್ ಸುಮ್ಮನೆ ಅಲ್ಲಿಂದ ಇಲ್ಲಿ ತನಕ ಇವ್ರ ತೋಟದಲ್ಲಿ ಓಡಾಡಿದ್ರೆ ಸಾಕು, ಸಿಕ್ಕಾಪಟ್ಟೆ ಸುಸ್ತಾಗಿಬಿಡುತ್ತೆ, ಮುಂದೆ ಹೆಜ್ಜೆ ಇಡೋಕ್ಕೆ ಆಗಲ್ಲ. ಸುಮ್ಮನೆ ಜಸ್ಟು ಕೈ ಬೀಸ್ಕೊಂಡು ಓಡಾಡಿದ್ರೂ ಅಷ್ಟು ಸುಸ್ತಾಗುತ್ತೆ. ಎಲ್ಲರೂ ಒಂದು ಸೈಡಿಗೆ ಕುತ್ಕೊಬಿಡ್ತೀನಿ ನಾನು ಅಂತ ಕುತ್ಕೊಳ್ತೀನಿ, ಆಗೋದೇ ಇಲ್ಲ, ಅಷ್ಟು ಸುಸ್ತಾಗಿರುತ್ತೆ. ಜೊತೆಗೆ ಎಳ್ನೀರು ಬೇರೆ ಕುಡ್ದಿರ್ತೀವಿ, ಹೊಟ್ಟೆ ಭಾರ ಆಗಿಬಿಟ್ಟಿರುತ್ತೆ, ನಡೆಯೋಕ್ಕಂತೂ ಕಷ್ಟ ಆಗತ್ತೆ. ಸೊ ಹಾಗಾಗಿ ಈಗ ಪಪ್ಪಾಯ ಇತ್ತು, ಪಪ್ಪಾಯನ ಕಿತ್ಕೊಂಡು ಹೋಗೋಣ ಅಂತ. ಯೂಶ್ವಲಿ ನಮ್ಮ ಮನೇಲಿ ಪಪ್ಪಾಯ ಓಡಲ್ಲ ಜಾಸ್ತಿ, ಅಂದರೆ ತಿಂತಾರೆ ನಮ್ಮಪ್ಪ, ಬಟ್ ಆದರೂ ಕೂಡ ಕಟ್ ಮಾಡಿಟ್ಟಿದ್ದು ನಮ್ಮಪ್ಪ ಇನ್ನೆಷ್ಟು ತಿನ್ಬೋದು, ಕಟ್ ಮಾಡಿದರೆ 1 ಪೀಸ್ ತಿಂತಾರೆ ಇಲ್ಲ 2 ಪೀಸ್ ತಿಂತಾರೆ. ಅಂದರೆ ನಾನು ಪಪ್ಪಾಯ ತಿನ್ನಲ್ಲ ಯೂಶ್ವಲಿ, ನನಗೆ ಹೀಟ್ ಅಂತ ಪಿಂಪಲ್ಸ್ ಬರುತ್ತೆ, ಹೀಟು ಅನ್ನೋ ಕಾರಣಕ್ಕೆ ನನ್ನ ಪಪ್ಪಾಯ ಅಲರ್ಜಿ ನನಗೆ.
ನನಗೆ ಆಗಲ್ಲ, ತಿನ್ನಲ್ಲ, ಹಾಗಾಗಿ ಯಾವತ್ತೂ ತಿನ್ನಲ್ಲ. ನನ್ನ ಮನೇಲಿ ಕಟ್ ಮಾಡಿಟ್ಟಿದ್ದು ಹಾಗೆ ಇರುತ್ತೆ. ಪಪ್ಪಾಯ ಅಂತೂ ಖಾಲಿನೇ ಆಗಲ್ಲ. ಸೊ ಹಾಗಾಗಿ ಪಪ್ಪಾಯನ ತೊಗೊಂಡು ಬರಲ್ಲ. ಕಿತ್ಕೊಂಡು ಬಂದೆ ತೋಟದಿಂದ, ಬಟ್ ಆದರೆ ಮನೆಗೆ ಒಂದೇ ತೊಗೊಂಡು ಬಂದೆ. ಫೈನಲಿ ಮನೆಗೆ ಬಂದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್.